ತುಲಾರಾಶಿ ತುಲಾ ಲಗ್ನ ಸಂಜಾತರು ಗೋಸೇವೆಯನ್ನು ಮಾಡಿದ್ರೆ ಅದೊಂದೇ ಎಲ್ಲದಕ್ಕೂ ಪರಿಹಾರ ಸಾಕು. ಭಾರತೀಯ ತಳಿ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಕಣ್ಣಿನ ತೊಂದರೆ, ಹಾರ್ಮೋನಿನ ತೊಂದರೆಗಳು ಬರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ. ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ನೋಡಿದರೆ ಇವರು ಕನ್ಯಾ ಪೂಜೆಯನ್ನು ಮಾಡಬೇಕು. ಮಕ್ಕಳಲ್ಲಿ ದೇವರಿರ್ತಾನೆ ಅಂತ, ನಮ್ಮಲ್ಲೂ ದೇವರಿರ್ತಾನೆ. ಯಾಕೆ ಕಾಣಲ್ಲ ಅಂದರೆ ನಮ್ಮ ಅಹಂಕಾರದಿಂದ ಕಾಣಲ್ಲ. ಧೈರ್ಯ ಹೆಚ್ಚೋದಕ್ಕೆ, ಅಣ್ಣ ತಮ್ಮಂದರೊಂದಿಗೆ ನಿಮ್ಮ ಒಂದು ಬಾಂಧವ್ಯ ಹೆಚ್ಚಲಿಕ್ಕೆ, ಹಸುಗಳಿಗೆ, ಆಕಳಿಗೆ, ದನಗಳಿಗೆ ತಿನ್ನಲಿಕ್ಕೆ ಏನಾದರೂ ಒದಗಿಸೋದು. ವಿದ್ಯೆಗೆ ಏನು ಮಾಡಬೇಕು ನಾವು? ವಿದ್ಯಾರ್ಥಿಗಳು ಮನೆಯಲ್ಲಿ ಹಿರಿಯರ ಪಾದರಕ್ಷೆಗಳನ್ನು ಸ್ವಚ್ಛ ಮಾಡಬೇಕಂತ. ಆಯುಷ್ಯ ಹೆಚ್ಚಬೇಕು, ಏನು ಮಾಡಬೇಕು ನಾನು ಅಂತಂದರೆ ಈ ಗೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಮಾಡೋದು. ಹೆಚ್ಚು ಲಾಭ ಪಡೆದು ಬಿಡಬೇಕಪ್ಪ, ನಾನು ಹೆಚ್ಚು ದುಡ್ಡನ್ನು ಉಳಿಸಿಬಿಡಬೇಕು ಅಂತಕ್ಕಂತಹ ಒಂದು ಇಂಗಿತಜ್ಞತೆ ಇರತಕ್ಕಂಥವ್ರು ಶಿವಾಲಯದಲ್ಲಿ ಬರತಕ್ಕಂತಹ ಭಕ್ತಾದಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ಚಿಂತನೆಗಳಿಂದ ಭಕ್ತರ ಮನಸ್ಸಲ್ಲಿ ಹೊಸ ಚೈತನ್ಯ ಮೂಡಿಸುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿತಂ ಸದಾ ಭಕ್ತಿಯ ಬಾಲಕೇಶ್ವರ ಭಾರತಿ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ, ಶುಭವಾಗಲಿ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಗಳಲ್ಲಿ ನಾವು ಒಂದೊಂದು ರಾಶಿಯ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ನೀಡುತ್ತಾ ಬಂದಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿ, ತುಲಾ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಹೆಸರೇ ಹೇಳುವ ಹಾಗೆ ಬದುಕಲ್ಲಿ ಎಲ್ಲವೂ ತುಲನಾತ್ಮಕವಾಗಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ಏನು ಮಾಡಬೇಕು ಹೇಳಿ ಗುರುಜಿ? ತುಲಾ ರಾಶಿ ತುಲಾ ಲಗ್ನ ಸಂಜಾತರು ಮೊಟ್ಟ ಮೊದಲನೇದಾಗಿ ಸಾರ್ವತ್ರಿಕವಾಗಿ ಈ ರಾಶಿ ಈ ಲಗ್ನದಲ್ಲಿ ಹುಟ್ಟಿದವರು ಗೋಸೇವೆಯನ್ನು ಮಾಡಿದ್ರೆ ಅದೊಂದೇ ಎಲ್ಲದಕ್ಕೂ ಪರಿಹಾರ ಸಾಕು. ಒಂದೇ ಒಂದು ಗೋಸೇವೆ, ಭಾರತೀಯ ತಳಿ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಯಾವುದೇ ರೂಪದಲ್ಲಿ ತುಲಾರಾಶಿ ತುಲಾ ಲಗ್ನದವರು ಗೋಮಾತೆಯ ಒಂದು ಸೇವೆಯನ್ನು ಮಾಡಿದರೆ ಸರ್ವಾಂಗೀಣವಾದ ಅಭಿವೃದ್ಧಿ, ಮಿಕ್ಕಿದಿನ್ನೇನು ನೋಡೋ ಅವಶ್ಯಕತೆಯೇ ಇಲ್ಲ. ಇದು ಸರ್ವಾಂಗೀಣವಾದ, ಸರ್ವಕಾಲಿಕವಾದ, ಸರ್ವಶಕ್ತವಾದ ಒಂದು ಪರಿಹಾರ ತುಲಾರಾಶಿ ತುಲಾ ಲಗ್ನ ಸಂಜಾತರಿಗೆ. ಆತ್ಮಬಲ ಹೆಚ್ಚಿಸಿಕೊಳ್ಳಲಿಕ್ಕೆ ಇನ್ನೂ ಸ್ವಲ್ಪ ಏನು ಮಾಡಬೇಕು ಅನ್ನೋ ನೋಡೋದಕ್ಕಿಂತ ಮುಂಚಿತವಾಗಿ ಆರೋಗ್ಯದ ಸಮಸ್ಯೆಗಳು, ಇವರಿಗೆ ಈ ಮೂತ್ರಕೋಶದ ತೊಂದರೆ, ಕಣ್ಣಿನ ತೊಂದರೆ, ಹಾರ್ಮೋನಿನ ತೊಂದರೆಗಳು ಬರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ತುಲಾರಾಶಿ ತುಲಾ ಲಗ್ನ ಸಂಜಾತರಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ಸಮಸ್ಯೆ. ಎರಡನೆಯದು ಆತ್ಮಸ್ಥೈರ್ಯ ನಮಗೆ ಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು ಅಂದರೆ ಹೇಳಿದ ಹಾಗೆ ಗೋಸೇವೆನೇ ಸಾಕು, ಬೇಕಾದಷ್ಟಾಗೋಯ್ತು. ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ಹೇಳಿದ ಹೌದು, ನಮಗೆ ಸ್ವಲ್ಪ ಆ ಥರ ಇದೆ, ನಾನು ಲಗ್ನದಲ್ಲಿ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನು ಮಾಡಬೇಕು ಅಂತ ನೋಡಿದರೆ ಇವರು ಕನ್ಯಾ ಪೂಜೆಯನ್ನು ಮಾಡಬೇಕು. ಕನ್ಯಾ ಪೂಜೆ ಅಂದರೆ ಋತುಮತಿ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು, 1 ವರ್ಷ ತುಂಬಿ 10 ತುಂಬದೇ ಇರತಕ್ಕಂಥವ್ರು, 1 ವರ್ಷ 2, 3, 4, 5, 6, 7, 8, 9 ವರ್ಷ ತುಂಬಿರ್ತಕ್ಕಂಥದ್ದು ಇವರಿಗೆ ನವಕನ್ಯೆಯರು ಅಂತ ಹೆಸರು. ಇಂತಹ ಹೆಣ್ಣು ಮಕ್ಕಳನ್ನು ಸತ್ಕರಿಸ್ತಕ್ಕಂಥದ್ದು, ಅವರಿಗೆ ಸಿಹಿಯನ್ನು ಹಂಚತಕ್ಕಂಥದ್ದು, ಅವರಿಗೆ ಬಟ್ಟೆ ಬರೆಯನ್ನು ಕೊಡ್ತಕ್ಕಂಥದ್ದು, ಉಡುಗೊರೆಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ದೇವತಾ ಬುದ್ಧಿಯಿಂದ ಮಾಡಬೇಕು. ದೇವತಾ ಬುದ್ಧಿಯಿಂದ ಮಾಡಬೇಕು. ಮಕ್ಕಳಲ್ಲಿ ದೇವರಿರ್ತಾನೆ ಅಂತ, ನಮ್ಮಲ್ಲೂ ದೇವರಿರ್ತಾನೆ. ಯಾಕೆ ಕಾಣಲ್ಲ ಅಂದರೆ ನಮ್ಮ ಅಹಂಕಾರದಿಂದ ಕಾಣಲ್ಲ. ನಾವು ಯಾವಾಗ ಮಕ್ಕಳ ಥರ ಮುಗ್ಧರಾಗಿ ಹೋಗ್ತೀವೋ ಆವಾಗ ನಮ್ಮಲ್ಲೂ ದೇವರು ಪ್ರಕಟ ಆಗಲಿಕ್ಕೆ ಇರೋನು ಕಾಣ್ತಾನಷ್ಟೆ. ಆ ರೀತಿಯಾಗಿ ಆ ಮುಗ್ಧತೆಯೇ ದೇವರ ಒಂದು ತಾಣ ಅಂತ ಭಾವಿಸಿ ಅಂತಹ ಕನ್ಯಾ ಮುತ್ತೈದೆಯರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇವರಿಗೆ ಆರೋಗ್ಯದ ಒಂದು ಸಮಸ್ಯೆಯನ್ನು ಪರಿಪೂರ್ಣವಾಗಿ ನೀಗಿಸಲಿಕ್ಕೆ ಒಂದು ಶಕ್ತಿಯನ್ನು ಹೊತ್ತಿರುತ್ತದೆ. ಎರಡನೇದಾಗಿ ಹಣಕಾಸಿನ ಅನುಕೂಲ ಆಗಬೇಕು. ನನಗೆ ಬಹಳ ತೊಂದರೆಗಳು, ತಾಪತ್ರಯಗಳಾಗ್ಬಿಟ್ಟಿದೆ, ಕುಟುಂಬದ ಸಮಸ್ಯೆಗಳಿದೆ, ಬಹಳ ನನಗೆ ತೊಂದರೆ ಇದೆ ಅಂತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಬೆಟ್ಟದ ಮೇಲೆ ಇರತಕ್ಕಂತಹ ಯಾವುದಾದರೂ ಅಮ್ಮನವರ ಸೇವೆಯನ್ನು ಅಳವಡಿಸಿಕೊಳ್ಳಬೇಕು ಜೀವನದಲ್ಲಿ. ಬೆಟ್ಟದ ಮೇಲೆ ಇರಬೇಕಾಕೆ, ಅದರಲ್ಲೂ ಬೆಟ್ಟದ ಮೇಲೆ ಗುಹೆ ಇದ್ದರೆ ನೀವು ಅಲ್ಲಿಗೆ ಹೋಗ್ತಕ್ಕಂಥದ್ದು ಅತ್ಯದ್ಭುತವಾದ ಒಂದು ಪರಿಹಾರವಾಗಿ ಪರಿಣಮಿಸುತ್ತೆ. ಇನ್ನು ಉಪಾಯಗಳು ಕೈಗೂಡಿ ಬರಲು, ಧೈರ್ಯ ಹೆಚ್ಚೋದಕ್ಕೆ, ಅಣ್ಣ ತಮ್ಮಂದರೊಂದಿಗೆ ನಿಮ್ಮ ಒಂದು ಬಾಂಧವ್ಯ ಹೆಚ್ಚಲಿಕ್ಕೆ ನೀವು ಏನು ಮಾಡಬೇಕು, ಏನು ಮಾಡಬಹುದು ಅಂತ ನಾವು ನೋಡಿದರೆ, ಹಸುಗಳಿಗೆ, ಆಕಳಿಗೆ, ದನಗಳಿಗೆ ತಿನ್ನಲಿಕ್ಕೆ ಏನಾದರೂ ಒದಗಿಸೋದು. ಈ ಹಿಂಡಿ ಕೊಡ್ತೀವಿ, ಬೂಸ ಕೊಡ್ತೀವಿ, ಹುಲ್ಲು ಕೊಡ್ತೀವಿ, ಆ ಥರದ ಒಂದು
ಗೋಸೇವೆಗೆ ಸಂಬಂಧಪಟ್ಟಂತೆ ಆಗಲೇ ಹೇಳಿದ ಹಾಗೆ ಮಾಡಿದರೆ ಇವರಿಗೆ ಹೆಚ್ಚಿನ ಒಂದು ಫಲ ಉಂಟಾಗುತ್ತೆ. ವಿದ್ಯೆಗೆ ಏನು ಮಾಡಬೇಕು ನಾವು, ಅದಕ್ಕೆ ಅದೊಂದು ಮಾರ್ಗವನ್ನು ಹೇಳಿ ಅಂತ ನಾವು ನೋಡಿದರೆ, ವಿದ್ಯಾರ್ಥಿಗಳು ಮನೆಯಲ್ಲಿ ಹಿರಿಯರ ಪಾದರಕ್ಷೆಗಳನ್ನು ಸ್ವಚ್ಛ ಮಾಡಬೇಕಂತೆ. ಯಾರ್ದೋ ತಂದೆಯದು, ತಾಯಿದು, ಅಣ್ಣಂದು, ಅಕ್ಕಂದು, ಅತ್ತಿಗೆಯದು, ಅಜ್ಜಿದು, ತಾತಂದು, ಯಾರ್ಯಾರು ಹಿರಿಯರು ಇರ್ತಾರೋ ಅವರ ಪಾದರಕ್ಷೆಯನ್ನು ಸ್ವಚ್ಛ ಮಾಡಿ ನೀವು ಅಲ್ಲಿಡಬೇಕು. ಪ್ರತಿನಿತ್ಯ ಮಾಡಿದ್ರೆ ಅತ್ಯದ್ಭುತವಾದ ಫಲ. ತಪ್ಪದೇ ಶನಿವಾರ ಶುಕ್ರವಾರ ಮಾಡಲೇಬೇಕು. ಮಾಡಿದರೆ ವಿದ್ಯಾರ್ಥಿಗಳಿಗೆ ಅಮೃತೋಪಾದಿಯಲ್ಲಿ ಈ ಪರಿಹಾರ ಕೆಲಸ ಮಾಡುತ್ತೆ. ಭೂಮಿ, ಕಾಣೆ, ಮನೆ, ಹೊಲ, ಗದ್ದೆ ಇತ್ಯಾದಿಗಳು ನಮಗೆ ಕೈಗೂಡಿ ಬರಬೇಕು. ಅದರಲ್ಲಿ ನಮಗೆ ಹೆಚ್ಚಿನ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಎಷ್ಟು ಪ್ರಯತ್ನ ಪಟ್ಟರು ಇಲ್ಲಿ ಆಗ್ತಿಲ್ವಲ್ಲ, ನಾವೇನು ಮಾಡಬೇಕು ಅಂತಂದರೆ, ಅದಕ್ಕೆ ಮಾಡಬೇಕಾಗಿರೋದು ಏನು ಅಂತಂದರೆ, ನಿಮ್ಮ ಮನೆಯ ದೇವರು ಯಾರೇ ಆಗಿರಬಹುದು, ಆ ದೇವರಿಗೆ ಬೆಳ್ಳಿಯ ಹಸ್ತವನ್ನು ಮಾಡಿಸೋದು ಅಥವಾ ಬೆಳ್ಳಿಯ ಕಣ್ಣು ಕೊಡೋದು. ಹಸ್ತ ಮಾಡಿಸಿದ್ರೆ ಪರಮಾದ್ಭುತ. ಕೈ ಇರುತ್ತಲ್ಲ ದೇವರಿಗೆ, ಹಿಂಗೋ ಒಂದು ವರದಾಭಯ ಹಸ್ತಗಳಿರುತ್ತೆ. ನಿಮಗೆ ಪೂರ್ತಿ ಕೈ ಆಗಲಿಲ್ಲ, ಬೇಡ, ಆ ಕೈ ಮಧ್ಯದಲ್ಲಿ ಇಡಲಿಕ್ಕೆ ಒಂದು ಪದ್ಮ, ಅಷ್ಟದಳ ಪದ್ಮವನ್ನು ಬೆಳ್ಳಿಯಲ್ಲಿ ಮಾಡಿಸೋದು. ಅಷ್ಟು ದುಡ್ಡಿದ್ದರೆ ನಾನೇ ಸೈಟ್ ತೊಗೊಳ್ತಿದ್ದೆ ಅಂದ್ಬಿಡ್ತಾರೆ ಆಮೇಲೆ ನಮ್ಮ ಜನ ಅಲ್ವಾ. ಅಷ್ಟು ದುಡ್ಡಲ್ಲಿ ಈಗಿನ ಕಾಲದಲ್ಲಿ ಸೈಟ್ ಸಿಗೋದಿಲ್ಲ ಅಲ್ವಾ. ಒಂದು ಅರ್ಧ kg ಆದೀತು, ನಿಮಗೊಂದು 50,000 ರೂಪಾಯಿಗೆ ಎಲ್ಲೂ ಸೈಟು ಎಲ್ಲಿ ಯಾವ ಮೂಲೆಯಲ್ಲೂ ಸಿಗೋದಿಲ್ಲ ಭಾರತ ದೇಶದಲ್ಲಿ. ಕೈ ಮಾಡಿಸೋದು, ಹಸ್ತವನ್ನು ಮಾಡಿಸ್ತಕ್ಕಂಥ ದೇವರಿಗೆ ಅದನ್ನು ದಾನ ಕೊಡ್ತಕ್ಕಂಥದ್ದು. ಎಸ್ಪೆಷಲಿ ಯಾರು ಪ್ರಮುಖವಾಗಿ ಇದು ರಿಯಲ್ ಎಸ್ಟೇಟ್ ಮಾಡ್ತಾರೆ, ರಿಯಲೇಟರ್ಸ್ ಅಂತ ಇರ್ತಾರೋ, ತುಲಾ ರಾಶಿ ಮತ್ತು ತುಲಾ ಲಗ್ನದವರು ಇದನ್ನು ಮಾಡಿ ನೋಡಿ, ನಿಮಗೆ 100 ಮಡಿ 5 ಮಡಿ 6 ಮಡಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ಹೆಚ್ಚುತ್ತೆ. ಇನ್ನೊಂದು ಶುಭಕರವಾಗಿರ್ತಕ್ಕಂತಹ, ಆರೋಗ್ಯಕರವಾಗಿರ್ತಕ್ಕಂತಹ, ಗುಣವಂತರು, ವಿದ್ಯಾವಂತರು ಮಕ್ಕಳಾಗಬೇಕು, ಅಥವಾ ಈಗಾಗಲೇ ಹುಟ್ಟಿರ್ತಕ್ಕಂತಹ ಮಕ್ಕಳ ಒಂದು ನಡವಳಿಕೆ ಸರಿ ಹೋಗಬೇಕು, ವಿದ್ಯೆ ಸರಿ ಹೋಗಬೇಕು, ಆರೋಗ್ಯ ಸರಿ ಹೋಗಬೇಕು ಅಂತ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ಈ ಬಾವಿ, ಕೆರೆ, ಕೊಳ್ಳ, ಹಳ್ಳಗಳಿರುತ್ತೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವುದಾದರೂ ಒಂದು ಆಲದ ಮರವನ್ನು ಹುಡುಕಬೇಕು. ಆಲದ ಮರ ಇರುವ ನೀರಿನ ಪಕ್ಕದಲ್ಲಿ ಆಲದ ಮರ ಇರೋ ಸ್ಥಳ ಒಟ್ಟಿನಲ್ಲಿ ಅಂತಹ ಕಡೆಯಲ್ಲಿ ಏನು ಮಾಡಬೇಕು, ಹೋಗಿ ವರ್ಷಕ್ಕೊಮ್ಮೆ ಆದರೂ ಕೂಡ ವನಭೋಜನವನ್ನು ಮಾಡಿ ಬರಬೇಕು. ಮನೆಯವರೆಲ್ಲ ಹೋಗೋದು, ಒಂದು ಪಿಕ್ನಿಕ್ ಅಥವಾ ಗೆಳೆಯರನ್ನು ಸಂಬಂಧಿಕರನ್ನು ಕರ್ಕೊಂಡು ಹೋಗೋದು. ಆ ಆಲದ ಮರದ ಕೆಳಗೆ ತಿಂಡಿ ತಿನಿಸುಗಳನ್ನು ತಿಂದು ಬರ್ತಕ್ಕಂತಹದ್ದು ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುವುದು. ಅದರಲ್ಲಿ ಯಾವ ಒಂದು ತೊಂದರೆ ತಾಪತ್ರಯಗಳು ಇಲ್ಲ. ಇನ್ನು ವಿವಾಹ, ದಾಂಪತ್ಯ ಇವೆಲ್ಲ ಸಮಸ್ಯೆಗಳು ನಿಧಾನ ಆಗಿದ್ದು ಅಥವಾ ವಿವಾಹದ ದಾಂಪತ್ಯ ಸಮಸ್ಯೆ ಇದ್ದರೆ ಅವರೇನು ಮಾಡಬೇಕು ಅಂತ ನೋಡಿದರೆ, ಯಾವ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನದಲ್ಲಿ ವಲ್ಲಿ ಮತ್ತು ದೇವಸೇನ ಸಮೇತನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ, ಕೆಲವು ಕಡೆ ಬರೀ ಸುಬ್ರಹ್ಮಣ್ಯ ಇರ್ತಾನೆ, ಇನ್ನೊಂದು ಕಡೆ ಬರೀ ಭಿಕ್ಷುವಾಗಿರ್ತಕ್ಕಂಥದ್ದು ಕುಮಾರನಾಗಿ ಒಂದು ಬರೀ ಒಂದು ಕೋಪಿನ ಹಾಕ್ಕೊಂಡು ಕೈಯಲ್ಲಿ ದಂಡವನ್ನು, ದಂಡಪಾಣಿ ಅಂತ ಕರೀತಾರೆ, ಪಳಿನಿ ಆ ಥರದಲ್ಲಿ ಅಲ್ಲ. ವಲ್ಲಿ ಮತ್ತು ದೇವಸೇನ ಎರಡರ ಒಟ್ಟಿಗೆ, ಗಂಡ ಇಬ್ಬರು ಹೆಂಡತಿಯರ ಒಟ್ಟಿಗೆ ಇರತಕ್ಕಂತಹ ಈತ ಎಲ್ಲಿದ್ದಾನೋ ಅಂತಹ ಸ್ಥಳಕ್ಕೆ ಹೋಗಿ ವಸ್ತ್ರವನ್ನು ಕೊಟ್ಟು ಬರಬೇಕು. ಆ ದೇವರಿಗೆ ಇಬ್ಬರು ಅಮ್ಮನವರಿಗೆ, ಈತನಿಗೆ ಪಂಚಶಲ್ಯ, ಈ ವಲ್ಲಿ ಮತ್ತು ದೇವಸೇನ ಅಮ್ಮನವರಿಗೆ 2 ಸೀರೆ 2 ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಬಳೆ, ಬಿಚ್ಚೋಲೆ, ನಿಮ್ಮ ಕೈಲಿ ಏನಾಗುತ್ತೋ ಇಷ್ಟು ನೀವು ಅರ್ಪಣೆ ಮಾಡಿ ಬಂದರೆ, ಒಂದು ಸತಿಗೆ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ. ಈಗ ಔಷಧಿ ತೊಗೊಂಡಾಗ ಒಂದು ಸತಿ ತೊಗೊಂಡ್ರೆ ಔಷಧಿ ಹೋಗಲಿಲ್ಲ ಅಂದರೆ ಇನ್ನೊಬ್ಬ ಡಾಕ್ಟ್ರ್ ತೊಗೊಳ್ವೇ ನಾವು, ಅದೇ ಥರ ಏನು ಮಾಡಬೇಕು, ಮತ್ತೊಮ್ಮೆ ಕೊಡಬೇಕು, ಮಗದೊಮ್ಮೆ ಕೊಡಬೇಕು. ಆ ರೀತಿಯಾಗಿ ಮಾಡ್ತಾ ಬಂದರೆ ವಿವಾಹದ ದಾಂಪತ್ಯ ಸಮಸ್ಯೆಗಳಿಂದ ಬಹಳ ಸುಲಭದಲ್ಲಿ ಹೊರಗೆ ಬರಬಹುದು. ಆಯುಷ್ಯ ಹೆಚ್ಚಬೇಕು, ಏನು ಮಾಡಬೇಕು ನಾನು ಅಂತಂದರೆ, ಈ ಗೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಮಾಡೋದು. ಹಾಲು, ಮೊಸರು, ತುಪ್ಪ ಇದರ ಒಂದು ದಾನವನ್ನು ಮಾಡ್ತಕ್ಕಂಥದ್ದು ನಿಮಗೆ ಆಯುಷ್ಯವನ್ನು ಹೆಚ್ಚಿಸುತ್ತೆ. ಇನ್ನು ನನಗೆ ಭಾಗ್ಯ ಹೆಚ್ಚಬೇಕು, ಲಕ್ ಹೆಚ್ಚಬೇಕು, ಈ ಥರದ್ದೆಲ್ಲ ಕೆಲವರಿಗಿರುತ್ತೆ. ನನಗೆ ಯಾವುದೋ ಅದೃಷ್ಟನೇ ಕೈಗೂಡಿ ಬರ್ತಿಲ್ಲ ಅಂತ ಬಹಳ ತಳಮಳಗೊಳ್ತಾರೆ ಜನ. ಅಂತಹವ್ರು ಏನಪ್ಪ ಮಾಡಬೇಕು ಅಂತಂದರೆ, ವಿಷ್ಣುವಿನ ದೇವಸ್ಥಾನದಲ್ಲಿ ವಾಹನ ಇರುತ್ತೆ ಹೊರಬದಿಯಲ್ಲಿ, ಗರುಡ. ಕೆಲವು ಕಡೆ ಏನೂ ಕಾಣಲ್ಲ, ಅದರಲ್ಲಿ ಹೊರಗಡೆ ಇರತಕ್ಕಂತಹ ಈ ಗರುಡ ಸ್ತಂಭ ಅಂತಲೇ ಕರೀತಾರೆ, ಅಲ್ಲಿ ಅಥವಾ ದೀಪಸ್ತಂಭ ಇರುತ್ತೆ, ಅಲ್ಲಿ ಗರುಡಂದು ಅಥವಾ ಆಂಜನೇಯನ ಚಿತ್ರ ಇರುತ್ತೆ. ಅದಕ್ಕೆ ಒಂದಿಷ್ಟು ಬೆಣ್ಣೆ ತೆಗೆದುಕೊಂಡು ಹೋಗಿ ಸವರೋದು ಅಷ್ಟೆ. ಈ ರೀತಿಯಾಗಿ ಬೆಣ್ಣೆಯನ್ನು ಸವರಿ ಬರ್ತಕ್ಕಂಥದ್ದು ಏನಾಗುತ್ತೆ, ನಿಮಗೆ ಲಕ್ ಫ್ಯಾಕ್ಟರ್, ನಿಮ್ಮ ಭಾಗ್ಯದ ಒಂದು ಉದಯ ಮಾಡಿಸೋದರಲ್ಲಿ ಇದು ಬಹಳ ಅದ್ಭುತವಾದ ಫಲಗಳನ್ನು ಉಂಟು ಮಾಡುತ್ತೆ. ಇನ್ನು ಉದ್ಯೋಗ, ವ್ಯಾಪಾರ, ವ್ಯವಹಾರ ಇದರಲ್ಲಿ ನಾವು ಬಹಳ ಮುಂದೆ ಬರಬೇಕು, ನಮಗೆ ವೃದ್ಧಿ ಬರಬೇಕು ಮತ್ತು ಇದರಲ್ಲಿ ನಾವು ತೇರ್ಗಡೆ ಆಗಬೇಕು, ನಮಗೆ ಬಡ್ತಿ ಸಿಗಬೇಕು.
ಕೀರ್ತಿ ವೃದ್ಧಿ ಆಗಬೇಕು ಅಂತ ಯಾರಿಗಾದರೂ ಮನಸ್ಥಿತಿ ಇದ್ದರೆ ಅಥವಾ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ತೊಂದರೆ ಆದಾಗ ಏನು ಮಾಡಬೇಕು ಅಂತಂದರೆ ಆಕಳಿಗೆ ಗಂಗಾಜಲದಿಂದ ಸ್ನಾನ ಮಾಡಿಸೋದು. ಗಂಗಾಜಲನ ಹೇಗಾದರೂ ಮಾಡಿ ಸಂಪಾದನೆ ಮಾಡಿ ಯಾರನ್ನ ಕಾಶಿಗೆ ಹೋದ್ರೆ ಒಂದಿಷ್ಟು ತಂದ್ಕೊಡ್ರಪ್ಪ ಅಂತ ಹೇಳಬೇಕು, ಇಲ್ಲ ನೀವೇ ಒಂದು ಹೆಜ್ಜೆ ಹೋಗ್ತಕ್ಕಂಥದ್ದು. ಆ ಗಂಗಾಜಲದಿಂದ ಹಸುವಿನ 4 ಪಾದ ತೊಳೆದರೂ ಸಾಕು. ನೀವು ಮತ್ತೆ ಹೇಳ್ತಿದ್ದೀನಿ, ದೇಶಿ ಹಸು ಆಗಬೇಕು, ದೇಶಿ ಆಕಳೇ ಆಗಬೇಕು. ಅಂತಹ ಒಂದು ಆಕಳನ ಒಂದು ಗಂಗಾಜಲದಿಂದ ಸ್ನಾನ ಮಾಡಿಸಿದ್ದೇ ಆದರೆ ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ಯಾರೂ ಎದುರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಲಾಭಾಂಶ ಹೆಚ್ಚಬೇಕು, ಜೀವನದಲ್ಲಿ ಹೆಚ್ಚು ಲಾಭ ಪಡೆದು ಬಿಡಬೇಕಪ್ಪ, ನಾನು ಹೆಚ್ಚು ದುಡ್ಡನ್ನು ಉಳಿಸಿಬಿಡಬೇಕು ಅಂತಕ್ಕಂತಹ ಒಂದು ಇಂಗಿತಜ್ಞತೆ ಇರತಕ್ಕಂಥವ್ರು ಏನು ಮಾಡಬೇಕು ಅಂದರೆ, ಶಿವಾಲಯದಲ್ಲಿ ಬರತಕ್ಕಂತಹ ಭಕ್ತಾದಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ತುಲಾರಾಶಿ ತುಲಾಲಗ್ನ ಸಂಜಾತರು. ಇನ್ನು ಕಡೆಯದಾಗಿ ನಮಗೆ ಖರ್ಚು ಆಗಬಾರ್ದು, ನಾವು ಉಳಿಸಬೇಕು. ಅಂತಹವ್ರು ಏನು ಮಾಡಬೇಕು ಅಂತಂದರೆ, ಈ ಹಸಿರು ಎಲೆಗಳಿರುತ್ತೆ, ಯಾವುದೇ ಥರದ್ದಾದರೂ ಆಗಬಹುದು. ಅದರಲ್ಲೂ ವಿಶಿಷ್ಟವಾಗಿ ಮಾವು, ಬೇವು, ಆಲ, ಅರಳಿ ಮತ್ತು ಔದುಂಬರ, ಅತ್ತಿಮರ, ಈ 5 ಥರದ ಎಲೆಗಳಲ್ಲಿ ಯಾವುದಾದ್ರೂ 1, 2, 3, 4, 5 ಎನಿ ಕಾಂಬಿನೇಷನ್ಸ್, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಆ 2 ಕೊನೆಯನ್ನು ತಿಂಗಳ ಮೊದಲನೇ ಶುಕ್ರವಾರ ದಿವಸ ಮನೆಯ ತಲೆಬಾಗಿಲಿಗೆ ತೋರಣ ಕಟ್ಟೋದು ಅಥವಾ 2 ಕಡೆಗೆ ತಗಲ ಹಾಕೋದು, ಕುಚ್ಚನ್ನು. ಇಷ್ಟು ಮಾಡಿದ್ದೆ ಆದರೆ ತುಲಾರಾಶಿ ತುಲಾಲಗ್ನ ಸಂಜಾತರಿಗೆ ಪರಮಾದ್ಭುತವಾಗಿರ್ತಕ್ಕಂತಹ ಫಲಗಳು ಉಂಟಾಗುತ್ತೆ ಅಂತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಖಂಡಿತ ಗುರುಜಿ. ತುಲಾರಾಶಿ ತುಲಾ ಲಗ್ನದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಇಲ್ಲಿ ಬಹಳಷ್ಟು ವನಭೋಜನದ ಬಗ್ಗೆ ಹೇಳಿದ್ರಿ, ಹಾಗೆ ಹಿರಿಯರನ್ನು ಗೌರವಾದರದಿಂದ ಕಾಣುವುದರ ಬಗ್ಗೆ ಹೇಳಿರಬಹುದು, ಪ್ರಕೃತಿಯ ಮಧ್ಯೆ ಸಂಬಂಧಗಳ ಬಾಂಧವ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದಾಗಿರಬಹುದು. ಬಹಳಷ್ಟು ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸ್ಕೊಡ್ತೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿ ತುಲಾ ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ನಿಮ್ಮ ನೀವೇ ಏನೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಬಹುದು ಅನ್ನೋದನ್ನು ತಿಳಿದುಕೊಂಡ್ವಿ. ಗುರೂಜಿಗಳನ್ನು ನೇರವಾಗಿ ಭೇಟಿ ಆಗಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.